ಹಾಗೆ ಈ ದೇವಸ್ಥಾನ ನಿರ್ಮಾಣ ಆಗಿದ್ದು 1712ರಲ್ಲಿ. ಒಳಗಡೆ ನಾಯಿ ಕೂಡ ಇದೆ, ನಾಯಿಗೂ ಎಂಟ್ರಿ ಇದೆ. ನದಿಯ ಒಂದು ಪಕ್ಕದಲ್ಲೇ ಇರುವಂತದ್ದು. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುವೀಸ್ ವರ್ಲ್ಡ್. ನೋಡ್ತಾ ಇರುವಂತ ಪ್ರತಿಯೊಬ್ಬರಿಗೂ ಸ್ವಾಗತ. ತಾಯ್ವಾನ್ನ ತಾಯ್ಪೆ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಾ ಕೆಲವೊಂದು ಪ್ಲೇಸಸ್ ನ ನಿಮ್ಗೆ ನಾನು ಆಲ್ರೆಡಿ ತೋರಿಸಿದ್ದೇನೆ. ಇನ್ನಷ್ಟು ಪ್ಲೇಸಸ್ ನ ತೋರಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೇನೆ. ಒಂದು ಪ್ಲೇಸಿಗೆ ಬಂದಿದ್ದೀನಿ ಆಲ್ರೆಡಿ, ತುಂಬಾನೇ ಚೆನ್ನಾಗಿದೆ. ತಾಯ್ಪೆ ಸಿಟಿನಲ್ಲಿರುವಂತಹ ಒಂದು ಸುಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಕೂಡ ಒಂದು. ಅಂಡ್ ಆ ದೇವಾಲಯ ಇರುವಂತದ್ದು ಒಂದು ನದಿಯ ತಟದಲ್ಲಿ, ಅಂದ್ರೆ ನದಿಯ ಪಕ್ಕನೇ ಇದೆ. ಆ ಸುಪ್ರಸಿದ್ಧ ದೇವಾಲಯ ಯಾವುದು, ಅಲ್ಲಿನ ವಿಶೇಷತೆ ಏನು, ಎಲ್ಲವೂ ಕೂಡ ಹೇಳ್ಕೊಡ್ಲಿಕ್ಕಿದ್ದೇನೆ. ಸ್ಟೇ ಟ್ಯೂನ್. ನಾನು ಹೇಳಿರುವಂತ ನದಿ ಇದೆ ಅಲ್ವಾ, ಸೊ ಆ ನದಿಗೆ ಅಡ್ಡಲಾಗಿ ಕಟ್ಟಿರುವಂತ ಒಂದು ಸೇತುವೆ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಇವಾಗ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ನಾನು ಆ ದೇವಾಲಯ ಯಾವುದು ಎಲ್ಲಾನು ಹೇಳಲಿಕ್ಕಿದ್ದೇನೆ. ಸೊ ಚಿಕ್ಕಾಗಿ ಒಂದು ಬ್ರಿಡ್ಜ್ ಮೇಲೆ ಹೋಗಿ ಅಲ್ಲಿಂದ ವ್ಯೂ ನೋಡೋಣ ಹೇಗಿದೆ ಅಂತ. ನಾನು ಈಗಾಗಲೇ ಆ ಬ್ರಿಡ್ಜ್ ನ ಸೆಂಟರ್ ಪಾಯಿಂಟ್ ಬಂದಿದ್ದೇನೆ. ಆ ಬ್ರಿಡ್ಜ್ ಕಡೆಯಿಂದ ಆ ಟೆಂಪಲ್ ಹೇಗೆ ಕಾಣಿಸ್ತಾ ಇದೆ ಆ ವ್ಯೂ ಕೂಡ ನಾನು ಇವಾಗ ತೋರಿಸ್ಲಿಕ್ಕಿದ್ದೇನೆ. ಸೊ ಅಲ್ಲಿ ಕಾಣಿಸ್ತಾ ಇದೆ ಟೆಂಪಲ್. ಬ್ರಿಡ್ಜ್ ಮೇಲಿಂದ ಈ ಒಂದು ದೃಶ್ಯನ ನೀವು ನೋಡ್ಬೋದು, ಸಖತ್ತಾಗಿ ಕಾಣಿಸ್ತಾ ಇದೆ. ಒಂದು 360 ಡಿಗ್ರಿ ವ್ಯೂ ನನಗೆ ತೋರಿಸ್ತಾ ಇದೆ. ಬ್ರಿಡ್ಜ್ ಮೇಲಿನ ಫುಟ್ ವಾಕ್ ಮುಗಿಸಿ ಇವಾಗ ಟೆಂಪಲ್ ಕಡೆ ಹೋಗ್ತಾ ಇದ್ದೇವೆ. ಆಲ್ಮೋಸ್ಟ್ ಟೆಂಪಲ್ ಎಂಟ್ರೆನ್ಸ್ ಹತ್ರನೇ ಇದ್ದೇವೆ. ಸೊ ಈ ಟೆಂಪಲ್ ಯಾವ್ದು ಅಂತ ಹೇಳಿದ್ರೆ ಗುವಾಂಡು ಟೆಂಪಲ್. ಸೊ ಇದು ಇರುವಂತದ್ದು ತಾಯ್ವಾನ್ ನ ಬೇಟೋ ಡಿಸ್ಟ್ರಿಕ್ಟ್ ನಲ್ಲಿ ಇರುವಂತಹ ತಾಯ್ಪೆ ಸಿಟಿನಲ್ಲಿ. ಟೆಂಪಲ್ ನ ಫ್ರಂಟ್ ವ್ಯೂ ನ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಇವಾಗ. ಹಾಗೆ ನಾನು ಹೇಳಿದ್ದೆ, ಸೊ ಇದೊಂದು ನದಿಯ ತಟದಲ್ಲಿರುವಂತದ್ದು ಅಂತ. ಈ ಕಡೆ ನೋಡಿದ್ರೆ ಇದು ತಮ್ಸುಯಿ ರಿವರ್. ಸೊ ತಮ್ಸುಯಿ ಅನ್ನುವಂತ ನದಿಯ ಒಂದು ಪಕ್ಕದಲ್ಲೇ ಇರುವಂತದ್ದು. ಇದೊಂದು ಚೈನೀಸ್ ಟೆಂಪಲ್ ಆಗಿರುತ್ತೆ. ಟೆಂಪಲ್ ನ ಮುಂದ್ಗಡೆ ಒಂದು ಮಂಟಪ ಇದೆ. ಸೊ ಆ ಮಂಟಪದಿಂದ ನಾವು ಟೆಂಪಲ್ ನ ಕ್ಯಾಪ್ಚರ್ ಮಾಡ್ತೀವಿ ಇವಾಗ. ಈ ಒಂದು ದೇವಸ್ಥಾನವನ್ನ ಲಿಂಗ್ಶಾನ್ ಟೆಂಪಲ್ ಅಂತಾನು ಕರೀತಾರೆ. ಆಕ್ಚುಲಿ ಇದು ಅದರ ಒರಿಜಿನಲ್ ನೇಮ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಇದು ಇರುವಂತದ್ದು ಲಿಂಗ್ ಅನ್ನುವಂತಹ ಒಂದು ಬೆಟ್ಟದ ಮೇಲೆ. ಸೊ ಹಾಗಾಗಿ ಲಿಂಗ್ಶಾನ್ ಟೆಂಪಲ್ ಅಂತಾನು ಕೂಡ ಕರೀತಾರೆ. ಈ ದೇವಸ್ಥಾನದಲ್ಲಿ ಪೂಜಿಸಲ್ಪಡುವಂತಹ ದೇವತೆ ಅಥವಾ ದೇವರು ಸಮುದ್ರ ದೇವತೆ ಮಜು ಅಥವಾ ಮತ್ಸು. ಹಾಗೆ ಈ ದೇವಸ್ಥಾನ ನಿರ್ಮಾಣ ಆಗಿದ್ದು 1712ರಲ್ಲಿ. ಈ ಒಂದು ದೇವಸ್ಥಾನಕ್ಕೆ 300 ವರ್ಷಗಳ ಇತಿಹಾಸ ಇದೆ. ಟೆಂಪಲ್ ನ ಹೊರಭಾಗದಲ್ಲಿ ಮತ್ತೆ ಒಳಭಾಗದಲ್ಲಿ ಇರುವಂತಹ ಈ ಒಂದು ಕಂಬಗಳು ಒಂದು ವಿಶೇಷ ಆಕರ್ಷಣೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲಾ ಕಂಬಗಳು ಕೂಡ ಡ್ರ್ಯಾಗನ್ ಹಾಗೂ ಲಯನ್ ಈ ತರ ಕೆತ್ತನೆಗಳಿಂದ ತುಂಬಿದೆ. ಸೊ ಇದೊಂದು ಇಲ್ಲಿನ ವಿಶೇಷವಾದ ಆಕರ್ಷಣೆ. ಟೆಂಪಲ್ ಒಳಗೆ ಹೋಗೋಣ. ಟೆಂಪಲ್ ಒಳಗಡೆ ಹೇಗಿದೆ ಅಂತ ಕೂಡ ತೋರಿಸ್ತೇನೆ.
ಇಲ್ಲಿ ಟೆಂಪಲ್ ಒಳಗಡೆ ಶೂಸ್ ಹಾಕಿನೂ ಬರ್ಬೋದು, ಹಾಗೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇರಲ್ಲ. ಇಲ್ಲಿ ನೋಡಿ ಒಳಗಡೆ ನಾಯಿ ಕೂಡ ಇದೆ, ನಾಯಿಗೂ ಎಂಟ್ರಿ ಇದೆ. ದೇವಸ್ಥಾನದಿಂದ ಬಲಬದಿಗೆ ಬಂದ್ರೆ ಇಲ್ಲಿ ನೋಡ್ಬೋದು ಹೊರಗಡೆ ಒಂದು ಚಿಕ್ಕ ಪಾಂಡ್ ತರ ಇದೆ, ಅದರಲ್ಲಿ ಮೀನು ಮತ್ತೆ ಆಮೆಗಳು ಕೂಡ ಇದೆ. ಅಲ್ಲೇ ಮುಂದೆ ಒಂದು ಏನ್ಷಿಯಂಟ್ ಬುದ್ಧನ ಗುಹೆ ಇದೆ. ಸೊ ಆ ಗುಹೆಯಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಈ ನಮ್ಮ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ.